ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಜನರಲ್ ರೀಡಿಂಗ್ ನಿಮ್ಗೆ ರೆಸನೆಂಟ್ ಆದರೆ ಮಾತ್ರ ತಗೊಳ್ಳಿ. ಆ್ಯಂಡ್ ಇಲ್ಲಿ ಎನರ್ಜೀಸ್ ನಿಮ್ಮ ಎನರ್ಜಿ ಬಂದಿರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಬಂದಿರ್ಬೋದು. ಸೊ ಯಾರ ಎನರ್ಜಿ ಬಂದಿದೆ ಅನ್ನೋದು ನೀವೇ ನೋಡ್ಕೊಳ್ಳಿ. ಸೊ ಈಗ ನಾನು ರೀಡಿಂಗ್ನ ಶುರು ಮಾಡ್ತೇನೆ, ಓಕೆನಾ? ಸರಿ, 2 of Wands ಬಂದಿರೋದ್ರಿಂದ ಆ್ಯಂಡ್ 3 of Wands ಬಂದಿರೋದ್ರಿಂದ ಹಿಯರ್ Ace of Swords is there, Page of Swords, 2 page of ಓಕೆ 1 ಪೇಜ್ ಕಾರ್ಡ್ ಬಂದಿದೆ, ಒಂದು Ace Sword ಬಂದಿದೆ. ಓಕೆ ಫೈನ್. ಸೊ ಗೈಸ್, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಫಾರ್ ಮೆನಿ ಪೀಪಲ್ ಹಿಯರ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಆಮೇಲೆ ಇಲ್ಲಿ ಯಾರ್ದೋ ಹೆಲ್ತ್ ಇಶ್ಯೂ ಇದೆ, ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಇದೆ. ಅದು ಐದರ್ ಮದರ್ ಇಶ್ಯೂ ಇರ್ಬೋದು, ಇಲ್ಲ ಫಾದರ್ ಪೇರೆಂಟ್ ಇಶ್ಯೂ ಇದೆ ಕೆಲವು ಒಂದು ರಿಲೇಶನ್ಶಿಪ್ಪಲ್ಲಿ. ಇಲ್ಲಿ 2 of Wands ಕಾರ್ಡ್ ಫಸ್ಟ್ ಇರೋದ್ರಿಂದ ನಿಮ್ಮ ಪರ್ಸನ್ನು ನಿಮ್ಮ ಪರ್ಸನ್ ಹತ್ರ 2 ಆಪ್ಷನ್ಸ್ ಇದೆ ಅನ್ನಿಸ್ತಿದೆ ನನಗೆ. ಆಮೇಲೆ ಅವ್ರು ಡೆಫಿನೆಟ್ಲಿ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ, ವಾಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅಂತಲ್ಲಿ ಅವ್ರು ನಿಮ್ಮನ್ನ ಭೇಟಿ ಆಗೋಕ್ಕೂ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಹೈ ಪ್ರಿಸ್ಟೆಸ್ ಕಾರ್ಡ್ ಇರೋದ್ರಿಂದ ಕೆಲವು ಒಂದು ವಿಷಯಗಳಲ್ಲೆಲ್ಲ ಲೈಕ್ ಡೆಟ್ ಟು ಡೇಟ್ ನಿಮ್ಮ ಹತ್ರ ಅವ್ರು ಶೇರ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ಲೈಕ್ ಮುಂಚೆ ಅವ್ರು ನಿಮಗೆಲ್ಲ ಸಣ್ಣ ವಿಷಯ ಎಲ್ಲ ಹೇಳ್ತಿದ್ರೇನು, ಬಟ್ ಈಗ ಆ ಥರ ಇಲ್ಲ. ದೇ ಆರ್ ಹೈಡಿಂಗ್ ಅಂತ ಹೇಳ್ಬೋದು. ಅವರು ಮ್ಯಾಟರ್ಸ್ ಎಲ್ಲ ಹೈಡ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಆಮೇಲೆ ತುಂಬ ಸೈಕಿಕ್ ಆಗಿ ಬಿಹೇವ್ ಮಾಡ್ತಾರೆ ಇಲ್ಲಿ, ಬಿಕಾಸ್ 2 ಕಾರ್ಡ್ಸ್ ನನಗೆ ಆ ಎನರ್ಜಿ ಕೊಡ್ತಿರೋದು, ದ ಹೈ ಪ್ರಿಸ್ಟೆಸ್ ಆ್ಯಂಡ್ ದ ಕ್ವೀನ್ ಆಫ್ ಕಪ್ಸ್. ಸೊ ಡೆಫಿನೆಟ್ಲಿ ತುಂಬ ಲೈಕ್ ಡಿಮ್ಯಾಂಡಿಂಗ್ ಎನರ್ಜಿ ಆಗಿರ್ಬೋದು ನಿಮ್ಮ ಪರ್ಸನ್ ಈ ಮಂತಲ್ಲಿ ನಿಮ್ಮ ಮೇಲೆ. ಲೈಕ್ ಅವ್ರು ಏನು ಅಂತಿದ್ದಾರೆ ಅದನ್ನು ನೀವು ಕೇಳಲೇಬೇಕು, ಇಲ್ಲ ಅಂದರೆ ಅವರು ಬೇರೆ ಯಾವ ಥರನೇ ತಗೋತಾರೆ ಹಂಗೆಲ್ಲ ಅನ್ನಿಸ್ತದೆ. ಆಮೇಲೆ 5 of Pentacles ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಮನಿ ಇಶ್ಯೂ ಅಂತ ಹೇಳ್ಬೋದು ನಿಮ್ಮಲ್ಲಿ, ಇಲ್ಲ ನಿಮ್ಮ ಪರ್ಸನಲ್ಲಿ ಹೆಲ್ತ್ ಇಶ್ಯೂ ಕೂಡ ಕಾಣಿಸ್ತಿದೆ. ಸೊ ಬಿ ಕೇರ್ಫುಲ್. 3 of Swords ಇದೆ ಇಲ್ಲಿ. ಥರ್ಡ್ ಪಾರ್ಟಿ ಎನರ್ಜಿ ಮೇಬಿ ಇರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಇಲ್ಲ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೋದು. ಇಲ್ಲ 3 of Swords ಕೂಡ ಬಂದಿದೆ. ಡೆಫಿನೆಟ್ಲಿ ಕೆಲವೊಬ್ಬರಿಗೆ ಬ್ರೇಕಪ್ ಅಂತ ಹೇಳ್ತೀನಿ ಇಲ್ಲಂತಲ್ಲಿ. ಈ ಬ್ರೇಕಪ್ ಒಂಥರ ಒಳ್ಳೇದಾಗಿರುತ್ತೆ ನಿಮಗೋಸ್ಕರ ಗೈಸ್, ಡೋಂಟ್ ವರಿ. ಅದಾದ ನಂತರ Ace of Swords ಇರೋದ್ರಿಂದ ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ತುಂಬ ಜನ ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಿದ್ರಿ, ನೋಡಿ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಕೂಡ ಬಂದಿದೆ. ಏನೋ ನೀವು ಪ್ರೇ ಮಾಡ್ಕೊತಿದ್ದು ವಿಶ್ ಫುಲ್ಫಿಲ್ಮೆಂಟ್ ಅನ್ಬೋದು, ಇಲ್ಲ ನಿಮ್ಗೇನೋ ಒಂದು ಸಂಕೇತ ಥರ ಸಿಗುತ್ತೆ. ಯು ವಿಲ್ ಬಿ ಹ್ಯಾಪಿ ವಿತ್ ದ ಚೇಂಜಸ್ ಅಂತಲೂ ಹೇಳ್ಬೋದು. ನೀವು ತುಂಬ ಹ್ಯಾಪಿ ಇರ್ತೀರ ಆ ಚೇಂಜಸ್ಸಿಂದ. ಆಮೇಲೆ ಇಲ್ಲಿ ಹೆರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಬ್ಬರಿಗೆ ತುಂಬಾ ಪ್ರಶ್ನೆಗಳಿದೆ ಲೈಫ್ ತಗೊಂಡು, ಇಲ್ಲ ತುಂಬಾ ಡೌಟ್ಸ್ ಇದೆ, ಅದೆಲ್ಲ ಕ್ಲಿಯರ್ ಮಾಡಬೇಕು. ಒಂಥರ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಏನು ಅಂತ ಹೇಳ್ಬೋದು. 3 of Wands ಕೂಡ ಬಂದಿದೆ ಇಲ್ಲಿ. 2 of Wands ಇದೆ, 3 of Wands ಇದೆ. ಇಟ್ ಶೋಸ್ ಲೈಕ್ ಇನ್ಕ್ರಿಮೆಂಟ್, ಆ್ಯಕ್ಷನ್ ತಗೋಬೇಕಾಗುತ್ತೆ. ನಿಮ್ಮ ಪರ್ಸನ್ ತಗೋತಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ 5 of Cups ಇರೋದ್ರಿಂದ ಏನೋ ಒಂದು ಲಾಸ್ ಫೀಲಿಂಗ್ ಇರುತ್ತೆ. ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದೋ ಒಂದು ಮದುವೆ ಆಗಿ ಹೋಗಿರ್ಬೋದು ರೀಸೆಂಟಾಗಿ, ಎನಿ ರೀಸನ್ ಇಟ್ ಕುಡ್ ಬಿ, ಬಟ್ ನೀವು ಸ್ಯಾಡ್ ಆಗಿದ್ದೀರಾ. ಅದು ನಿಮ್ಮ ಮೇಲೆ ತುಂಬಾ ಎಫೆಕ್ಟ್ ಆಗ್ತಿರೋದು ಕಾಣಿಸ್ತಿದೆ. ಇಮೋಷ್ನಲ್ ಆಗ್ತಿದ್ದೀರಾ, ಅಂದರೆ ಯಾರ ಹತ್ರ ಮಾತಾಡ್ತಿದ್ರು ನೀವು ಇಮೋಷ್ನಲ್ ಆಗಿಬಿಡ್ತೀರಾ ಬೇಗ ಹೇಳ್ಬೋದು. ಆಮೇಲೆ ರಿಲೇಷನ್ಶಿಪ್ ವೈಸ್ ಡೆಫಿನೆಟ್ಲಿ ನಿಮ್ಗೆ ಯಾರೋ ಚೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಬಿಕಾಸ್ ದೀಸ್ 2 cards ಕೇಮ್ ಟುಗೆದರ್ ನನಗಿಲ್ಲಿ. 3 of Swords ಆ್ಯಂಡ್ 5 of Cups. ಓಕೆ, ಸೊ ನೀವು ಡೆಫಿನೆಟ್ಲಿ ಹರ್ಟ್ ಆಗ್ತಿದ್ದೀರಾ ಅನಿಸಿದೆ, ಬಟ್ ಡೋಂಟ್ ವರಿ, ಯು ವಿಲ್ ಬಿ ಫೈನ್ ವೆರಿ ಸೂನ್. ಇನ್ನು 2 monthsಲ್ಲಿ ಈ ಪೇನ್ ಕೂಡ ನೀವು ಮರಿಬಹುದು, ಇಲ್ಲ ಮರೆಯೋ ಶಕ್ತಿ ನಿಮಗೆ ಸಿಗುತ್ತೆ. ಕ್ವೀನ್ ಆಫ್ ಕಪ್ಸ್ ಕೂಡ ಇರೋದ್ರಿಂದ ಇಲ್ಲಿ ಯಾರೋ ಒಬ್ರು ತಪ್ಪು ಮಾಡ್ತಾ ಇರ್ತಾರೆ ಪದೇ ಆ್ಯಂಡ್ ಏನು ನಾನು ತಪ್ಪೇ ಮಾಡಲಿಲ್ಲ ಆ ಥರ ಬಿಹೇವ್ ಮಾಡ್ಬೋದು ನಿಮ್ಮ ಪರ್ಸನ್ ಜೊತೆ. ಇಲ್ಲ ಅವ್ರೇನು ತಪ್ಪು ಮಾಡಿದ್ರು ಅದಕ್ಕೆ ಏನಂತಾರೆ ಲೈಕ್ ಪರ್ದ ಹಾಕ್ತಿರ್ತಾರೆ, ಲೈಕ್ ನಾವು ಕರ್ಟನ್ ಹಾಕ್ತಿರೋದು ಆ ಮಾತಲ್ಲಿ. ಆಮೇಲೆ ಅವರೇ ಯಾವಾಗಲೂ ಸರಿ ಅನ್ನೋದನ್ನು ತೋರಿಸ್ಕೊತಿರೋದು ಅಂತ ಹೇಳ್ಬೋದು. ಆಮೇಲೆ ಲೈಕ್ ತುಂಬ ನಿಮಗೆ ಸೆಕ್ಷುಯಲಿ ಅವ್ರು ಅಟ್ರಾಕ್ಟ್ ಆಗಿರ್ಬೋದು. ಟು ಬಿ ಹಾನೆಸ್ಟ್, ಐ ಕ್ಯಾನ್ ಫೀಲ್ ದ ಎನರ್ಜಿ. ಅವ್ರು ತುಂಬ ಆ ಥರ ನಿಮಗೆ ಫೋರ್ಸ್ ಮಾಡಬಹುದು, ಲೈಕ್ ಇಲ್ಲ ಬ್ಲ್ಯಾಕ್ ಮೇಲಿಂಗ್ ಎನರ್ಜಿ ಕೂಡ ಇದೆ, ಯಾರೋ ಒಬ್ಬರು ಮಾಡ್ತಿದ್ದಾರೆ. ಆ್ಯಂಡ್ ಮೆಸೇಜ್ ಹೇಳ್ತೀನಿ, ಏಂಜಲ್ ಮೆಸೇಜು, ಅದನ್ನು ಫಾಲೋ ಡೆಫಿನೆಟ್ಲಿ ಮಾಡಿ. ಇಲ್ಲಿ ಪೇಜ್ ಆಫ್ ಸೋರ್ಡ್ಸ್ ಕೂಡ ಬಂದಿರೋದ್ರಿಂದ ತುಂಬ ಲೈಕ್ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಕಣ್ಣು ಹಾಕ್ತಿದ್ದಾರೆ, ಇಲ್ಲ
ಸ್ಪೈ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಲೈಕ್ ಸ್ಪೈಯಿಂಗ್ ಆನ್ ಯು ಅಂತ. ಅದೇ ಡೆಫಿನೆಟ್ಲಿ ದ ಸ್ಪೈಯಿಂಗ್ ಆನ್ ಯು. ಆಮೇಲೆ ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಬ್ಲಾಕ್ ಕೂಡ ಮಾಡಿದ್ದಾರೆ ಇಲ್ಲಿ ಕೆಲವೊಬ್ರು ಅಂತ ಹೇಳ್ತೀನಿ. ಐ ಕ್ಯಾನ್ ಫೀಲ್ ದ ಬ್ಲಾಕಿಂಗ್ ಎನರ್ಜಿ. ಸೊ ಬೇರೆ ಬೇರೆ ನಂಬರ್ಸ್ಗಿಂದ ಕಾಂಟ್ಯಾಕ್ಟ್ ನಿಮಗೆ ಬರ್ಬೋದು. ಸೊ ದಿಸ್ ಈಸ್ ಲೈಕ್ ನನಗೆ ಏನು ಅನ್ನಿಸ್ತಿದೆ ಅಂದರೆ, ಈ ರೀಡಿಂಗ್ ನೋಡಿ ನಿಮಗೆ ಡೆಫಿನೆಟ್ಲಿ ಇದಕ್ಕಿಂತ ಇವಾಗ ಸದ್ಯ ನೀವೇನು ರಿಲೇಷನ್ಶಿಪ್ ಇದ್ದೀರಾ ಅದಕ್ಕಿಂತ ಒಂದು ಒಳ್ಳೆ ಬೆಸ್ಟ್ ಒಂದು ಪೇರ್ ಸಿಗ್ಬೋದು. ಸೊ ಇಫ್ ಯು ಫೀಲ್ ಲೈಕ್ ಈ ರೀಡಿಂಗ್ ಜೊತೆ ಕನೆಕ್ಟ್ ಆಗ್ತಿದ್ರೆ ನೀವು ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ನೀವು ಹ್ಯಾಪಿ ಇಲ್ಲ, ಬೇರೆ ಪರ್ಸನ್ನು ಹ್ಯಾಪಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಆಮೇಲೆ ನೀವೇನೋ ಅಂದ್ಕೊಂಡಿರೋ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗುತ್ತೆ, ಅದು ವೇಟ್ ಮಾಡಿ. ಓಕೆ, ಒಂದು ಕಾರ್ಡ್ ನಾನು ತಗೋತೀನಿ ನಿಮಗೋಸ್ಕರ, ನೋಡೋಣ. ಇದು ಏಂಜಲ್ ಮೆಸೇಜ್ ಆಗಿರುತ್ತೆ ನಿಮಗೋಸ್ಕರ, ಅದನ್ನು ಫಾಲೋ ಮಾಡಿ. ಡೆಫಿನೆಟ್ಲಿ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಬಂದಿದೆ ನೋಡಿ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಆ್ಯಸ್ ಐ ಟೋಲ್ಡ್ ಯು ಬಿಫೋರ್ ಇಟ್ ಸೆಲ್ಫ್, ನಾನು ರೀಡಿಂಗಲ್ಲಿ ಹೇಳಿದ್ದೆ ನಿಮಗೇನೋ ಲೈಫಿಂದ ತುಂಬ ಕ್ವೆಶನ್ಸ್ ಇದೆ, ನಿಮಗೆ ತುಂಬ ಆನ್ಸರ್ಸ್ ಬೇಕಾಗಿದೆ, ಹಾಗಾಗಿ ನೀವು ಅಲ್ದಾಡ್ತಿರ್ತೀರಾ ಅಂತ ಹೇಳಿದೆ ಆಲ್ರೆಡಿ ನಾನು. ಅದೇ ನಿಮಗೆ ಇಲ್ಲಿ ಏಂಜಲ್ಸ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ನೀವು ನಿಮ್ಮ ಮೈಂಡಲ್ಲಿ ಏನೋ ನಿಮಗೆ ಟೆನ್ಷನ್ ಇದೆ, ನಿಮಗೇನೋ ಉತ್ತರ ಬೇಕು, ಇಫ್ ಯು ನೀಡ್ ಆನ್ಸರ್ಸ್ ಅಂತ ಇದ್ದರೆ ಡೆಫಿನೆಟ್ಲಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಸಿಗುತ್ತೆ. ನಿಮ್ದು ಏನೇನು ಕ್ವೆಶನ್ಸ್ ಇದೆ ಅದ್ರದ್ದು ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ, ಮೆಡಿಟೇಷನಲ್ಲಿ ನೀವು ಡೈರೆಕ್ಟ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಾ. ಬಟ್ ನೀವು ಅಲೋನ್ ಇರಬೇಕು, ಸಿಂಗಲ್ ಇರಬೇಕು. ಆ ಒಂದು ಸಿಂಗಲ್ ಪ್ಲೇಸಲ್ಲಿ ಇದ್ಬಿಟ್ಟು ಕ್ಲೀನಾಗಿ ಮೆಡಿಟೇಷನ್ ಮಾಡಿ ಒಂದೇ ಪ್ರಶ್ನೆನ ಒನ್ ಟೈಮ್ ನೀವು ಕೇಳಿ, ಆಮೇಲೆ ನೆಕ್ಸ್ಟ್ ನಿಮಗೆ ಅದ್ರದ್ದು ಆನ್ಸರ್ ಸಿಗುತ್ತೆ. ಹೇಗೆ ಸಿಗುತ್ತೆ ಆನ್ಸರ್ ಅನ್ನೋದನ್ನ ಹೇಳ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಧ್ಯಾನ ಇರಲಿ, ನಿಮಗೆ ಸಂಕೇತಗಳು ಸಿಗ್ತಾ ಇರ್ತವೆ, ಅದನ್ನು ನೀವು ಸ್ವಲ್ಪ ಗಮನಿಸಿ. ಡೆಫಿನೆಟ್ಲಿ ಯು ವಿಲ್ ರಿಸೀವ್ ದ ಆನ್ಸರ್ಸ್ ಅಂತ. ಮೇ ಬಿ ತುಂಬ ಜನಗೆ ತುಂಬ ಪ್ರಶ್ನೆ ಇದ್ದಾವೆ, ತುಂಬ ಕ್ವೆಶನ್ಸ್ ಇದ್ದಾವೆ. ಏನಂತಾರೆ ಬಕೆಟ್ ಆಫ್ ಕ್ವೆಶನ್ಸ್ ಅಂತ ಹೇಳ್ಬೋದು ನಾನು. ಅಷ್ಟು ಒಂದು ಲೈಫಲ್ಲಿ ಕನ್ಫ್ಯೂಷನ್ಸ್ ಇದೆ ಅಂತ ಕಾಣಿಸ್ತಿದೆ. ಹಾಗಾಗಿ ಡೆಫಿನೆಟ್ಲಿ ನೀವು ಅದನ್ನು ಮೆಡಿಟೇಷನ್ ಮಾಡಿ, ಯು ವಿಲ್ ಡೆಫಿನೆಟ್ಲಿ ರಿಸೀವ್ ದ ಆನ್ಸರ್ಸ್ ಅಂತ ಹೇಳುತ್ತೆ ಕಾರ್ಡ್ಸ್. ಓಕೆನಾ ಗೈಸ್?